ಭೀಮಾ ತೀರದಲ್ಲಿ 6 ಜನರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಕಾರ್ಯಾಚರಣೆ ಸಂದರ್ಭದಲ್ಲಿ ಪ್ರಮುಖ ಆರೋಪಿ ಮಹೇಶ್ ತಳವಾರ್ ಮೇಲೆ ಫೈರಿಂಗ್ ಅನ್ನು ಪೊಲೀಸರು ನಡೆಸಿದ್ದಾರೆ. ಕಾಲಿಗೆ ಗುಂಡು ಹಾರಿಸಿ ಚಡಚಣ ಪೊಲೀಸರು ಆರೋಪಿಯನ್ನ ಬಂಧಿಸಬೇಕಾದಂತಹ ಘಟನೆ ನಡೆದಿದೆ. ಇಟ್ಟಂಗಿಹಾಳ ಗ್ರಾಮದ ಹೊರವಲಯದಲ್ಲಿ ಪೊಲೀಸರ ಕಾರ್ಯಾಚರಣೆ ಸಂದರ್ಭದಲ್ಲಿ ಆರೋಪಿ ಕಾಲಿಗೆ ಗುಂಡು ಬಿದ್ದಿರೋದು. ಪೊಲೀಸ್ ಸಿಬ್ಬಂದಿ ಮೇಲೇನೆ ಈ ಆರೋಪಿ ಕಲ್ಲುಗಳಿಂದ ದಾಳಿ ಮಾಡಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಹೀಗಾಗಿ ಪ್ರಾಣ ರಕ್ಷಣೆಗಾಗಿ ಅನಿವಾರ್ಯವಾಗಿ ಫೈರ್ ಓಪನ್ ಮಾಡಬೇಕಾಗಿ ಬಂತು ಅನ್ನೋದು ಪೊಲೀಸರ ವರ್ಜನ್. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಸದ್ಯಕ್ಕೆ ಪೊಲೀಸ್ ಸಿಬ್ಬಂದಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಸಿಬ್ಬಂದಿ ಶೇಖರ್ ಪವಾರ್ ಮತ್ತು ವಿಜಯ್ ಕುಮಾರ್ ಅವರಿಗೆ ಗಾಯಗಳಾಗಿದೆ. ಮೇ 29ನೇ ತಾರೀಕು ವಿಜಯಪುರದ ಚಡಚಣದಲ್ಲಿ ಒಂದು ಭೀಕರ ಮರ್ಡರ್ ಆಗಿರುತ್ತೆ. ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ನಿರಾಳೆ ಕುಟುಂಬದ 5 ಜನ ಮತ್ತೋರ್ವ ಹತ್ಯೆ, ಟೋಟಲ್ ಆಗಿ 6 ಜನರನ್ನ ಕೊಂದು ಮುಗಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಬಂಧಿಸೋದಕ್ಕೆ ಹೋದಂತಹ ಟೈಮ್ನಲ್ಲಿ ಆರೋಪಿ ಪೊಲೀಸರ ಮೇಲೇನೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿರುವಂತಹ ಆರೋಪಿಯ ಫೋಟೋ ಒಂದು ಕಡೆಗೆ ನೋಡ್ತಾ ಇದ್ದೀರಾ. ಹೀಗಾಗಿ ಆತನನ್ನು ಅನಿವಾರ್ಯವಾಗಿ ಹಿಡಿಯೋ ಸಲುವಾಗಿ ಮತ್ತು ತಮ್ಮ ಪ್ರಾಣ ರಕ್ಷಣೆಯ ಸಲುವಾಗಿ ಪೊಲೀಸರು ಫೈರಿಂಗನ್ನು ಓಪನ್ ಮಾಡಿದ್ದಾರೆ. ಸದ್ಯಕ್ಕೆ ಗುಂಡು ಹೊಡೆಸ್ಕೊಂಡವನು, ಗುಂಡು ಹೊಡೆದವರು ಇಬ್ಬರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಮೇ 29ರಂದು ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗೋವಿಂದಪುರದಲ್ಲಿ ನಡೆದಂತಹ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾ ತಂಡವನ್ನು ರಚಿಸಲಾಗಿದ್ದು, ಆ ತನಿಖೆಯಲ್ಲಿ ಈಗ ಒಟ್ಟು 38 ಜನರ ಆರೋಪಿಗಳನ್ನು ಬಂಧಿಸಲಾಗಿದೆ. ಇವತ್ತಿನ ದಿನ ಬೆಳಿಗ್ಗೆ ಈ ವಿಜಯಪುರ ರೂರಲ್ ಲಿಮಿಟ್ಸಲ್ಲಿರುವಂಥ ಇಟ್ಟಂಗಿಹಾಳ ಗ್ರಾಮದ ಹತ್ತಿರ ಇರುವಂಥ ಈ ಆರೋಪಿಯ ಬಗ್ಗೆ ಮಾಹಿತಿ ಇರುತ್ತೆ. ಈ ಆರೋಪಿಯನ್ನು ಹಿಡಿಯೋದಕ್ಕಂತ ಹೋದಾಗ ಪೊಲೀಸರನ್ನ ನೋಡಿ ತಪ್ಪಿಸ್ಕೊಂಡು ಹೋಗ್ತಾನೆ. ಪೊಲೀಸರ ಮೇಲೇನೂ ಕೂಡ ಕಲ್ಲಿನಿಂದ ಅಟ್ಯಾಕು ಮಾಡ್ತಾನೆ ಮತ್ತು ಅವನ ನೈಫಿಂದ ಪೊಲೀಸರಿಗೆ ಥ್ರೆಟನ್ನು ಮಾಡ್ತಾರೆ. ಅವಾಗಿದ್ದಂಥ ನಮ್ಮ ತನಿಖಾಧಿಕಾರಿ ಅವರು ಗಾಳಿಯಲ್ಲಿ 2 ಗುಂಡನ್ನು ಹಾರಿಸಿದ್ದಾರೆ. ಆದರೂ ಕೂಡ ಆತ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆತನ ಕಾಲಿಗೆ ಗುಂಡ ಹೊಡೆದಿದ್ದಾರೆ. ಆತನನ್ನು ಹಿಡಿದು ಈಗ ತಂದಿದ್ದಾರೆ. ಆತನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ. ಯಾವುದೇ ರೀತಿಯಾದಂಥ ಸಮಸ್ಯೆಗಳೇನಿಲ್ಲ. ಅದೇ ರೀತಿ ನಮ್ಮ ಇಬ್ಬರು ಪೊಲೀಸರಿಗೂ ಕೂಡ ಇಂಜೂರ್ಡ್ ಆಗಿದೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಾಗಿಸಿದೆ. ಅವ್ರದ್ದು ಕೂಡ ಹೆಲ್ತ್ ಕಂಡೀಷನ್ಸು ಸರಿ ಇದೆ ಅಂತಂತ ಡಾಕ್ಟರ್ಸ್ಗಳು ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪುರುಷೋತ್ತಮ್ ಗಾಯಗೊಂಡಿರುವಂತಹ ವ್ಯಕ್ತಿ ಅಂದರೆ ಈ ಗುಂಡೇಟಿನ ಕಾರಣಕ್ಕೋಸ್ಕರ ಆತನ ಪರಿಸ್ಥಿತಿ ಹೇಗಿದೆ, ಪೊಲೀಸರ ಕಾರ್ಯಾಚರಣೆ ಮತ್ತು ಈ ಪ್ರಕರಣದಲ್ಲಿ ಇನ್ನೆಷ್ಟು ಜನ ಇನ್ವಾಲ್ವ್ ಇದ್ದಾರೆ ಅಂತ, ಪ್ಲಾನಿಂಗ್ ಇರ್ಬೋದು, ಎಕ್ಸಿಕ್ಯೂಷನ್ ಇರ್ಬೋದು, ಎಷ್ಟು ಜನ ಅಂತ? ಮಮತಾ, ಪ್ರಮುಖವಾಗಿ ಏನು ಅಂತಂದರೆ ಈಗ ಅತ್ಯಂತ ಪ್ರಮುಖವಾದಂಥ ವ್ಯಕ್ತಿ ಅಂತಲೇ ಹೇಳ್ಬೋದು ಆರೋಪಿ. ಯಾಕಂತಂದರೆ ಈ ಏನು ಮಹೇಶ್ ಇದ್ದಾನೆ, ಈ ಮಹೇಶ್ ಸದ್ಯಕ್ಕೆ ಏನು ಅಂತಂದರೆ ಜಿಲ್ಲಾಸ್ಪತ್ರೆ ದಾಖಲು ಮಾಡಲಾಗಿ ಮತ್ತು ಸದ್ಯಕ್ಕೆ ಏನು ವೈದ್ಯರು ಹೇಳೋ ಪ್ರಕಾರ ಯಾವುದೇ ರೀತಿ ಆತಂಕ ಪಡುವ ವ್ಯವಧಾನ ಇಲ್ಲ. ಸಂಪೂರ್ಣವಾಗಿ ಏನಂದರೆ ಆರೋಗ್ಯಮುಖವಾಗಿದ್ದಾರೆ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಏನು ಅಂತಂದರೆ ಈ ಒಂದೇನು ಕಾರ್ಯಾಚರಣೆ ವೇಳೆ ಪೊಲೀಸರು ಏನು ಗಾಯಗೊಂಡಿದ್ದಾರೆ ಅವರು ಕೂಡ ಆರೋಗ್ಯವಾಗಿದ್ದಾರೆ ಅನ್ನೋದನ್ನು ತಿಳಿಸಿದ್ದಾರೆ ವೈದ್ಯರು. ಇನ್ನು ಈ ಮಹೇಶ್ ಏನಿದ್ದಾನೆ ಪ್ರಮುಖ ಪಾತ್ರವನ್ನು ಈ ಒಂದೇನು ಹತ್ಯಾಕಾಂಡ ನಡೀತು ಇದು ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಿ. ಯಾಕಂತಂದರೆ ಅಲ್ಲಿ ಏನು ಅಂತಂದರೆ ಜನರನ್ನ ಸೇರ್ಕೊಂಡ್ಬಂದಿದ್ದ, ಅಂದರೆ 20 ಜನಕ್ಕೂ ಹೆಚ್ಚು ಜನರು ಏನೋ ಒಂದು ಅಟ್ಯಾಕ್ ಮಾಡಿದ್ರು 6 ಜನರ ಮೇಲೆ. ಅದನ್ನು ಪ್ರಮುಖ ಜನರೆಲ್ಲ ಏನೋ ಹಂತಕರಿದ್ರು ಅವರನ್ನು ಸೇರಿಸಿದವನೇ ಮಹೇಶ್ ಅನ್ನೋದು ಕೂಡ ಮಾಹಿತಿ ಇದೆ. ಇದರ ಹಿನ್ನೆಲೆಯಲ್ಲೂ ಕೂಡ ಏನು ಅಂತಂದರೆ ಇದೀಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮತ್ತು ಪ್ರಮುಖವಾಗಿ ಏನು ಅಂದರೆ 15 ಲಕ್ಷ ರೂಪಾಯಿಗಳಿಗೆ ಏನು ಅಂತಂದರೆ ಇವನಿಗೆ ಏನು ಅಂತಂದರೆ ಈ ಒಂದೇನು 6 ಜನರ ಹತ್ಯೆ ನಡೆದಿತ್ತು ಇದರ ಒಂದು ಕೂಡ ಏನು ಅಂತಂದರೆ ಅವ್ರಿಗೆ ಡೀಲ್ ಕೊಟ್ಟಿದ್ರು ಅನ್ನೋದು ಕೂಡ ಮಾತುಗಳಿದೆ. ಇದರ ಹಿನ್ನೆಲೆಯಲ್ಲೂ ಕೂಡ ಏನು ಅಂತಂದರೆ ಪೊಲೀಸರಿಗೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಟ್ಟಲ್ಲಿ ಹೇಳ್ಬೇಕಂತಂದರೆ ಪ್ರಮುಖವಾದಂಥ ಆರೋಪಿ ಏನಂತಂದರೆ ಏನು ಈ ಒಂದು ಮರ್ಡರ್ ಮಾಡಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ರು ಅದರ ಜೊತೆಗೆ ಏನು ಅಂತಾರೆ ಈ ಮರ್ಡರ್ ಮಾಡಲಿಕ್ಕೆ ಪ್ರಮುಖ ಪಾತ್ರವನ್ನು ಈ ಮಹೇಶ್ ವಹಿಸಿದ್ದ ಅನ್ನೋದು ಕಾರಣಕ್ಕಾಗಿಯೇ ಇವತ್ತು ಇವನ್ನ ಸೆರೆ ಹಿಡಲಿಕ್ಕೆ ಏನು ಅಂತಂದರೆ ಮುಂದಾಗಿದ್ರು. ಈ ಪೊಲೀಸರನ್ನ ಸೆರೆ ಹಿಡಲಿಕ್ಕೆ ಮುಂದಾಗ್ತಾರೆ. ಒಂದು ಇಟ್ಟಂಗಿಹಾಳ ವಿಜಯಪುರದ ಹತ್ತಿರ ಬರುವಂಥ ಏನು ಇಟ್ಟಂಗಿಹಾಳದಲ್ಲಿ ಇವನು ಸೆರೆ ಹಿಡಲಿಕ್ಕೆ ಮುಂದಾದಾಗ ಇವನು ಒಪ್ಪಿಗೆ ಶರಣಾಗದನೆ ಏನು ಮಾಡ್ತಾನೆ ಅಂತಂದರೆ ಪೊಲೀಸರ ಮೇಲೆ ಕಲ್ಲು ತೂರಕ್ಕೆ ಶುರು ಮಾಡ್ತಾನೆ. ಆಗ ಏನು ಅಂತಂದರೆ ಚಡಚಣ ಸಿಪಿ ಆದಂತಹ ಪರಶುರಾಮ್ ಅವರು ಇದ್ದಾರೆ, ಅವರು ಇವನ ಮೇಲೆ ಒಂದು 2 ಸುತ್ತಿನ ಗುಂಡನ ಮೇಲೆ ಹಾರಿಸಿ ಅವನಿಗೆ ಶರಣಾಗಲು ಹೇಳ್ತಾರೆ. ಆದರೆ ಶರಣಾಗದ ಕಾರಣಕ್ಕಾಗಿ ಕೊನೆಗೆ ಏನು ಅಂತಂದರೆ ಅವನ ಬಲಗಾಲಿಗೆ ಒಂದು ಗುಂಡನ್ನು ಹಾರಿಸಿದ್ದಾರೆ. ಆ ನಿಟ್ಟಲ್ಲಿ ಅದಾದ ನಂತರ ನೇರವಾಗಿ ಏನು ಅಂತಂದರೆ ಜಿಲ್ಲಾಸ್ಪತ್ರೆ ಕೂಡ ಮಹೇಶನ್ನ ದಾಖಲಿಸಿ ಇದೀಗ ಚಿಕಿತ್ಸೆ ಮುಂದುವರೆದಿದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.